ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯ ಉದ್ದೇಶ ಜನವರಿ 3ನೇ ತಾರೀಕು ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೋಬೇಕಂತ ನೀವೆಲ್ಲರೂ ಹೇಳ್ತಿದ್ರಿ. ಭರತ್ ರೆಡ್ಡಿ ನಮಗೆ ಪುತ್ತಲಿಯನ್ನು ಮಾಡಿಕೊಟ್ಟ, ಭರತ್ ರೆಡ್ಡಿ ಪುತ್ತಲಿಯನ್ನು ಮಾಡಿಕೊಟ್ಟ ಅಂತ. ಇದರಲ್ಲಿ ಭರತ್ ರೆಡ್ಡಿ ಮಾಡಿದ್ದೇನಿಲ್ಲ. ಭಗವಂತ ನಮ್ಮ ವಾಲ್ಮೀಕಿ ಋಷಿಗಳು ಯಾರ ಕೈಯಿಂದ ತನ್ನ ಪುತ್ತಲಿನ ಕೆತ್ತನಿಕೆ ಮಾಡ್ಕೋಬೇಕು ಅವರೇ ಒಂದು ನಿರ್ಧಾರವನ್ನು ಮಾಡಿ. ಯಾಕಂದ್ರೆ ಇದೇ ಒಂದು 3 ವರ್ಷಕ್ಕೆ ಮುಂಚೆ ಮಾಡ್ಬೇಕಂದ್ರೆ ಏನು ಅಯೋಧ್ಯದಲ್ಲಿ ಅರವಿಂದ್ ಯೋಗಿರಾಜ್ ಅವರು ರಾಮನ ಕೆತ್ತನಿಕೆ ಮಾಡ್ಲಿಲ್ಲ. ಅವರು ಮತ್ತೆ ನಮ್ಮ ವಾಲ್ಮೀಕಿ ಅವ್ರನ್ನ ಕೆತ್ತನಿಕೆ ಮಾಡಕ್ಕೆ ಅಷ್ಟು ಪವಿತ್ರತೆಯನ್ನು ಬರ್ತಿರ್ಲಿಲ್ಲ. ಈಗ ಒಂದ್ 2 ವರ್ಷ ಕೆಳಗೆ ಅಯೋಧ್ಯದಲ್ಲಿ ನಮ್ಮ ರಾಮಲಲ್ಲನ ಕೆತ್ತನಿಕೆ ಮಾಡಿದಂತವ್ರ ಕೈಯಲ್ಲೇ ಅವ್ರು ಯಾರು ನಮ್ಮ ವಾಲ್ಮೀಕಿ ಮಹರ್ಷಿಗಳು ನಂದು ಪುತ್ತಲಿ ಅವ್ರ ಕೈಯಲ್ಲೇ ಆಗ್ಬೇಕಂತ ಹೇಳಿ ಅವ್ರ ಇಚ್ಛೆಯಿಂದನೇ ಆಗಿರೋದು ಹೊರತು ಯಾರಲ್ಲಿ ಭರತ್ ರೆಡ್ಡಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರು ಯಾರು ಏನು ಮಾಡಿದ್ದಿಲ್ಲ. ಅವೆಲ್ಲ ಬಿಟ್ಬಿಡ. ಯಾಕಂದ್ರೆ ಮುಖ್ಯವಾಗಿ ನಾವು ಜನವರಿ 3ನೇ ತಾರೀಕು ಎಷ್ಟು ಜನನ ಸೇರಿಸ್ತಿದೀವಿ, ಯಾವ ರೀತಿಯಲ್ಲಿ ಸೇರಿಸ್ತೀವಿ. ತಾವೆಲ್ಲ ಹೇಳಿದ್ರಿ ಕಮಿಟಿಯನ್ನು ಮಾಡ್ತಿದೀವಿ ಅಂತೇಳಿ. ಕಮಿಟಿಯಲ್ಲಿ ಹೆಸರು ಬಂದೆ ಯಾರೋ ನಾವೊಂದು ಹಾಕೊಂಡು ಸುಮ್ಮನೆ ಹೆಸರು ಬಂದೆ ಪಟ್ಟಿ ಮಾಡ್ಕೊಳ್ಳೋದಲ್ಲ. ತಿರ್ಗಾಡವ್ರು, ಕೆಲಸ ಮಾಡೋರು, ತಿರುಗಾಡಿ ಓಡಾಡಿ ಜನ ಸೇರಿಸಿ ಅವತ್ತಿನ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋಂಥವ್ರು ನಾವು ಆ ಕಮಿಟಿದಲ್ಲಿ ಹಾಕೋಬೇಕು ಹೊರತು ಅವ್ರು ಏನ್ ಅನ್ಕೊಂತಾರೋ ಇವ್ರು ಏನ್ ಅನ್ಕೊಂತಾರೋ, ಅಯ್ಯೋ ಭರತ್ ರೆಡ್ಡಿ ಹೆಸರೇ ಹಾಕಿಲ್ಲ ಅಂದ್ರೆ ಭರತ್ ರೆಡ್ಡಿ ಏನ್ ಅನ್ಕೊಂತ ಅನ್ನೋದು ಬೇಡ. ನಮಗೆ ಜನವರಿ 3ನೇ ತಾರೀಕು ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ವಾಲ್ಮೀಕಿ ಋಷಿಗಳಿಗೆ ನಾವು ಕೊಡುವಂತ ಭಕ್ತಿ ಪೂರ್ವಕವಾಗಿ ಕೊಡುವಂತ ಒಂದು ಕೊಡುಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಅಭಿಮಾನ ನಮಗೆ ಗೊತ್ತಾಗೋದು ಜನವರಿ 3ನೇ ತಾರೀಕು ಅಂತ ಹೇಳಿ ಇವತ್ತು ಅವ್ರ ಆಶೀರ್ವಾದದಿಂದ ನಾವೆಲ್ಲ ಇದರಿಂದ ನಾವೆಲ್ಲ ಬದುಕ್ತೀವಿ. ಆದ್ರೆ ಒಂದು ದಿವಸ ಅವ್ರಿಗೋಸ್ಕರ ನಾವು ಕಷ್ಟ ಬೀಳ್ಬೇಕಂದ್ರೆ ಒಂದು 15 ದಿವಸ ನಾವು ಕಷ್ಟ ಬೀಳ್ಬೇಕಷ್ಟೆ. ಪ್ರತಿ ಮನೆಗೆ ಹೋಗಿ ಜನರನ್ನ ನೀನು ಬಾ ಅಂತ ಕರಿಬೇಕಷ್ಟೇ. ಅವ್ರಿಗೇನ್ ನೀವು ದುಡ್ಡು ಕೊಡೋದಿಲ್ಲ, ಇನ್ನೊಂದು ಕೊಡೋದಿಲ್ಲ. ಅಭಿಮಾನದಿಂದ ಹೋಗಿ ಅಂತ ನಮ್ಮ ಮನೆ ಕಾರ್ಯಕ್ರಮ ನಡೀತಿದೆ, ತಾವೆಲ್ಲ ಬರ್ಬೇಕು. ಈ ಕಾರ್ಯಕ್ರಮನ ಅದ್ದೂರಿಯಾಗಿ ತಾವೆಲ್ಲ ಯಶಸ್ವಿ ಮಾಡ್ಬೇಕಂತೇಳಿ ಅವ್ರ ಪ್ರೋತ್ಸಾಹನ ತುಂಬಿ ಆ ಜನನ ಅಲ್ಲಿ ಕರ್ಕೊಂಡ್ ಬರೋದು ಒಂದೇ ನಮ್ ಜವಾಬ್ದಾರಿ. ಇಷ್ಟೆಲ್ಲ ವಾಲ್ಮೀಕಿ ಶ್ರೀಗಳಿಂದ ನಾವು ಇಷ್ಟೆಲ್ಲ ಅನುಕೂಲತೆಗಳು ಪಡೆದು ಅವ್ರ ಆಶೀರ್ವಾದದಿಂದ ನಾವು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ ಮೇಲೆ ಆ ಋಣವನ್ನು ನಾವು ತೀರ್ಸ್ಕೊಂಡು ಒಂದು ಮಟ್ಟಕ್ಕೆ ಒಂದು % ಋಣವನ್ನು ತೀರ್ಸ್ಕೋಬೇಕಂದ್ರೆ ನಾವು ಈ ತಿಂಗಳು ನಮ್ಮ ಮನೆಯ ಕೆಲಸ ಇದಂತ ಹೇಳಿ ನಾವು ಇಡೀ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬದ ತರ ಸೇರ್ಕೊಂಡು ನಾವು ಮಾಡಬೇಕು. ನಮ್ಮ ತಾಯನವ್ರು ಹೇಳ್ತಿದ್ರು ಪಕ್ಷಾತೀತವಾಗಿ ಎಲ್ಲರನ್ನ ಕರೆದಿದ್ರಂತೆ. ದೇವರ ವಿಚಾರ ಬಂದಾಗ ಪಕ್ಷ ಅನ್ನೋದು ಯಾವತ್ತೂ ಬರಲ್ಲ ಅಂತ ಹೇಳಿ ನಾನು ಇಚ್ಛೆ ಕೊಡ್ತೀನಿ. ಇದರಲ್ಲಿ ಕೂಡ ನಾವು ಪಕ್ಷ ಭೇದ ಭಾವ ಮಾಡಿದ್ರೆ ನನ್ನಂತ ಪಾಪಾತ್ಮ ಇನ್ನೊಬ್ರು ಇರಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳಿದ್ವಿ. ಪ್ರತಿ ಪಕ್ಷದವ್ರನ್ನ ಇದರಲ್ಲಿ ದೇವರ ವಿಚಾರದಲ್ಲಿ ಕಾಂಗ್ರೆಸ್, JDS, BJP ಅಂತ ನೋಡ್ಬೇಡ್ರಿ. ದೇವರ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ಕೊಂಡು ಹೋದ್ರೇನೆ ಅದೊಂದು ಸುಂದರವಾದಂತ ಕಾರ್ಯಕ್ರಮ ನಾವು ಮಾಡಕ್ ಆಗದ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಅದರ ಜೊತೆಗೆ ಸ್ಟೇಜ್ ಬಗ್ಗೆ ಅಭಿಮಾನ ಗೌರವ ಎಂಬುದು ಆ ಮಾತಿನಿಂದ ಅರ್ಥ ಆಗಿದೆ. ಯಾಕಂದ್ರೆ ಇವತ್ತು ಎಲ್ಲಾ ರೀತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದು 89 ವರ್ಷವಾದರೂ ಸಹ ಇವತ್ತು ಭಾರತದ ನಮ್ಮ ಬಳ್ಳಾರಿಯಲ್ಲಿ ಇಂಥ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಕೆಲಸ ಇವತ್ತು ಭರತ್ ರೆಡ್ಡಿ ಅವರು ಮಾಡ್ತಾರಪ್ಪ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಭಾರತ ಇವತ್ತು ಈ ದೇಶದಲ್ಲಿ ಇವತ್ತು ಜನಾಂಗ ಉಪಯೋಗ ಮಾಡಿಕೊಂಡು ಗೊತ್ತಿಲ್ಲ, ಆದ್ರೆ ಜನಾಂಗಕ್ಕೆ ಉಪಯೋಗ ಆಗೋದು ಗೊತ್ತಿಲ್ಲ. ಆ ದೃಷ್ಟಿಯಿಂದ ಇವತ್ತು ಭರತ್ ರೆಡ್ಡಿ ಅವರು ಎಲ್ಲಾ ರೀತಿಯಿಂದ ಈ ವಾಲ್ಮೀಕಿ ಅದರಲ್ಲಿ ಇದೊಂದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರಕ್ಕೆ ಕೊಟ್ಟರು ಮಾಡ್ಕೊಂಡು ಹೋಗಬಹುದಾದ ಕಾರ್ಯಕ್ರಮ. ಅದು ಸಮುದಾಯದ ಪಕ್ಷಾತೀತವಾಗಿ ಸಮುದಾಯವನ್ನು ಕೂಡ ಇವತ್ತು ಇಲ್ಲಿ 2 ಸಲ ಫೋನ್ ಮಾಡಿದ್ರು ಕೂಡ ಬಂದಿಲ್ಲ. ಇವತ್ತು ನಾನು ಬರೋ ಕಾರಣ ಅಂದ್ರೆ ನಮ್ಮ ಸಮುದಾಯದ ಜನರು ಯಾರು ಮುಖಂಡರಿದ್ದಾರೆ ಓಡೋಣ ಅಂತ ಬಂದಿದ್ದೀನಿ ನಾನು. ಆ ಕಾರಣಕ್ಕೆ ಇದೊಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಆಗುತ್ತೆ. ಆಮೇಲೆ ಶಿಲ್ಪಿ ಅರುಣ್ ಯೋಗಿ ಅವರು 1,20,00,000 ಇವೆಲ್ಲ ಇಚ್ಛಾಶಕ್ತಿ ಮತ್ತು ಒಂದು ಉತ್ಸಾಹ ಅವಿದ್ರೆ ಮಾತ್ರ ಇವೆಲ್ಲ ಮಾಡಕ್ ಸಾಧ್ಯ. ಯಾವ್ದಾದ್ರು ಒಂದು 80 ಲಕ್ಷಕ್ಕೆ ಹೋದ್ರೆ ಇಲ್ಲಿ ಆಂಧ್ರದಲ್ಲಿ ಕೊಟ್ಬಿಡ್ತಾರೆ. ಒಂದು 80,000 ಒಂದು ವಿಗ್ರಹ, 1 ಲಕ್ಷ 1,2 ಲಕ್ಷ ಅಷ್ಟು ದೊಡ್ಡ ವಿಗ್ರಹ ಮಾಡ್ತಾ ಇರೋದ್ರಿಂದ
ಜಿಲ್ಲೆಯಲ್ಲಿ ಸಮುದಾಯದ ಸಂಖ್ಯೆಯೂ ಅತಿಯಾಗಿರೋದ್ರಿಂದ ಆ ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಕಾರ್ಯಕ್ರಮ ಮಾಡೋದ್ಗಿಂತಲೂ ಜನರು ಎಷ್ಟು ಜನ ಪಾಲ್ಗೊಳ್ತಾರೆ, ಎಷ್ಟು ಜನ ಬರ್ತಾರೆ ಅಲ್ಲಿ ಅಂಬದ್ ಬಹಳ ಮುಖ್ಯ. ಇಲ್ಲಿ ನಾವೇನಂದ್ರೆ ಯಾವ್ದೋ ಕಾರ್ಯಕ್ರಮ ಆದಾಗ ಈಗ ಶಾಸಕರು ಬಂದಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗ, ಆ ಜನಾಂಗದವರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಲ ತಂದು ಕೊಟ್ಟಿದ್ದಾರೆ ಅಂತಂದೇಳಿ ಅವರು ನಮ್ಮ ಜನಾಂಗದ ಸ್ವಲ್ಪ ಮಟ್ಟಿಗಾದ್ರೂ ಅವ್ರ ಋಣ ತೀರಿಸಬೇಕನ್ನುವಂತ ಒಂದು ಇದರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಹರ್ಷಿ ವಾಲ್ಮೀಕಿ ವೃತ್ತವನ್ನ ಅವರ ಪುತ್ಥಳಿಯನ್ನ ಒಂದು ದೊಡ್ಡ ವೃತ್ತಕ್ಕೆ ಸುಮ್ಮನೆ ಸಾಮಾನ್ಯವಾಗಿ ಸಿಂಪಲ್ ಆಗಿ ಏನೋ ಒಂದು ವೃತ್ತ ಅಂತಂದ್ರೆ ಆ ತರ ಇಲ್ಲ. ಆ ವೃತ್ತ ಎಲ್ಲರೂ ತಿರುಗಿ ನೋಡಿರ್ಬೇಕು. ಯಾರ್ಯಾವ ಬಳ್ಳಾರಿಗೆ ಬಂದವರು ಯಾರಾಗ್ಲಿ ಇಂಥ ಒಂದು ಐತಿಹಾಸಿಕ ಒಂದು ಇದು ವೃತ್ತ ಅನ್ನುವ ರೀತಿಯಲ್ಲಿ ಅವರು ಆ ಚಾಲನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಕೂಡ ಅದ್ದೂರಿಯಾಗಿ ಪ್ರತಿಯೊಬ್ಬರಿಗೂ ಅದರ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.